ಎಲ್ರಿಗೂ ನಮಸ್ಕಾರ. ಇದೊಂದು ನಾನು ಚಿಕ್ಕವಳಿದ್ದಾಗ ಕೇಳಿದ ಕಥೆ. ಬಹಳಷ್ಟು ವರ್ಷಗಳ ಹಿಂದೆ ಒಂದು ಊರಲ್ಲಿ ಒಂದು ದೇವಸ್ಥಾನ ಇತ್ತಂತೆ. ಆ ದೇವಸ್ಥಾನಕ್ಕೆ ಒಬ್ಬ ಅರ್ಚಕರ ಸಹಾಯಕನಾಗಿ ಅವರ ಶಿಷ್ಯ. ಒಂದಿನ ಅರ್ಚಕರಿಗೆ ಕಾರ್ಯನಿಮಿತ್ತ ಬೇರೆಲ್ಲೋ ಹೋಗೋದಿತ್ತು. ಹಾಗೆ ಶಿಷ್ಯನನ್ನು ಕರೆದು ಹೇಳಿದರು, ನೋಡಪ್ಪ, ನಾಳೆ ನಾನು ಬೇರೆ ಕಡೆ ಹೋಗೋದಿದೆ, ನಾಳಿನ ಪೂಜೆನ ನೀನು ಮಾಡು ಅಂತ ಹೇಳಿದರು. ಶಿಷ್ಯ ಸರಿ ಅಂತ ಒಪ್ಕೊಂಡ. ಮಾರನೇ ದಿನ ಶಿಷ್ಯ ಪೂಜೆಗಂತ ಬೆಳಗ್ಗೆನೆ ಬಂದ. ದೇವರ ಗರ್ಭಗುಡಿಯಲ್ಲಿ ದೇವರ ಪೀಠದ ಮೇಲೆ ದೇವರ ಮೂರ್ತಿಯ ಹಿಂಭಾಗದ ಗೋಡೆಯಲ್ಲಿ ಒಂದು ಚಿಕ್ಕದಾದ ಕಪಾಟು. ಆ ಕಪಾಟಲ್ಲಿ ದೀಪದ ಎಣ್ಣೆನ ಇಡ್ತಾ ಇದ್ರು. ಅರ್ಚಕರು ದಿನಾಲು ಅದು ಕೈಗೆಟಕ್ತಾ ಇರಲಿಲ್ಲ ಅಂತ ಪೀಠಕ್ಕೆ ಕಾಲನ್ನಾಧರಿಸಿ ಅದನ್ನು ತೆಗೆದು ಪೂಜೆ ಮಾಡಿ ಮತ್ತೆ ಅಲ್ಲೇ ಇಡ್ತಾ ಇದ್ರು. ಇದನ್ನು ಶಿಷ್ಯ ನೋಡಿದವನು ಯಾವಾಗಲೂ, ಅರ್ಚಕರು ಅಪಚಾರ ಮಾಡ್ತಾ ಇದ್ದಾರೆ, ಅಪರಾಧ ಮಾಡ್ತಾ ಇದ್ದಾರೆ, ದೇವರನ್ನು ತುಳಿತಾ ಇದ್ದಾರೆ, ಹೀಗೆಲ್ಲ ಮನಸ್ಸಲ್ಲೇ ಅಂದ್ಕೊಳ್ತಾ ಇದ್ದ. ಆ ದಿನ ಅವನೇ ಪೂಜೆ ಮಾಡಬೇಕಾಗಿ ಬಂತಲ್ಲ, ಅವನು ದೀಪದ ಎಣ್ಣೆನ ಪರ್ಯಾಯವಾಗಿ ಬೇರೆ ಎಣ್ಣೆ ತಂದಿಟ್ಕೊಂಡಿರಲಿಲ್ಲ, ಅವನಿಗೆ ನೆನಪಿರಲಿಲ್ಲ. ಇವತ್ತು ಅವನು ಹಾಗೆ ತೆಗಿಬೇಕು. ಏನು ಮಾಡೋದು ಅಂತ ಯೋಚನೆ ಮಾಡಿದ. ಸಮಯ ಮೀರ್ತಾ ಇದೆ, ಪೂಜೆ ಮಾಡಲೇಬೇಕು. ಇವನಿಗೆ ಹೆದರಿಕೆ ಆಯಿತು. ಆ ಕಡೆ ಈ ಕಡೆ ನೋಡಿದ, ಒಂದು ಬಾಳೆ ಎಲೆ ಸಿಕ್ತು. ಅದನ್ನು ಪೀಠದ ಮೇಲೆ ಇಟ್ಟು ಅದರ ಮೇಲೆ ಕಾಲಿಟ್ಟು ದೀಪದ ಎಣ್ಣೆ ತೆಗೆದ. ಹೆದರ್ಕೊಂಡು ಪೂಜೆ ಮುಗಿಸ್ದ. ಪೂಜೆ ಮುಗ್ದಿದ್ದೇ ತಡ, ಭಯ ಪಡ್ಕೊಂಡು ಮನೆಗೆ ಹೋಗಿ ಹೊದ್ಕೊಂಡು ಮಲ್ಕೊಂಡ್ಬಿಟ್ಟ. ಕೆಂಡದಂಥ ಜ್ವರ, ಕಾಲಲ್ಲೆಲ್ಲ ಗುಳ್ಳೆಗಳು. ಇದು ದೇವರು ಕೊಟ್ಟಿದ್ದ ಶಿಕ್ಷೆ ಅಲ್ಲ, ಅವನ ಮನಸ್ಸು ಅವನಿಗೆ ಕೊಟ್ಟಿತ್ತು ಶಿಕ್ಷೆನ. ಎಷ್ಟೋ ವರ್ಷದಿಂದ ಪೂಜೆ ಮಾಡ್ತಾ ಇದ್ದ ಅರ್ಚಕರಿಗೆ ಏನೂ ಆಗಿರಲಿಲ್ಲ. ಸುಖವಾಗಿ ಜೀವನ ಮಾಡ್ತಾ ಇದ್ರು, ನೆಮ್ಮದಿಯಿಂದ ಇದ್ದರು. ಯಾಕಂದರೆ ಅವರು ಪರಿಶುದ್ಧವಾದ ಮನಸ್ಸಿನಿಂದ ದೇವರ ಪೂಜೆ ಮಾಡ್ತಾ ಇದ್ರು. ಅವರ ಮನಸ್ಸಲ್ಲಿ ಇದ್ದಿದ್ದು ದೇವರ ಪೂಜೆ ಅಷ್ಟೇ. ಆದರೆ ಶಿಷ್ಯನ ಮನಸ್ಸಲ್ಲಿ ಬರೀ ಗೊಂದಲಗಳೇ ತುಂಬಿಕೊಂಡಿತ್ತು. ಅವನು ಗುರುಗಳ ಹತ್ರ ಕೇಳಿ ಪರಿಹಾರ ಕಂಡ್ಕೊಳ್ಬಹುದಾಗಿತ್ತು, ಅದು ಮಾಡಿರಲಿಲ್ಲ. ಮನಸ್ಸು ತುಂಬ ಚಂಚಲ ಮಾಡಿಕೊಂಡಿದ್ದ. ಅದಕ್ಕೆ ಹೇಳೋದು, ಯಾವಾಗಲೂ ಮನಸ್ಸು ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾದ ಮನಸ್ಸಿದ್ರೆ ಯಾವುದೇ ಸಮಸ್ಯೆ ಬರೋದಿಲ್ಲ. ಅಕಸ್ಮಾತ್ ಬಂದರೂ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಶಕ್ತಿ ಇರುತ್ತೆ. ಆದ್ದರಿಂದ ಮನಸ್ಸನ್ನು ಆದಷ್ಟು ಪರಿಶುದ್ಧವಾಗಿ ಇಟ್ಕೊಂಡಿರಬೇಕು. ಏನಂತೀರಾ?